ಸೆಕ್ರೆಟರಿ ಮಾಡಿದ್ದದು ಸೆಕ್ರೆಟರಿ ಮಾಡಿದ ಅವ ಜಿಬಿಗೆ ಸೆಕ್ರೆಟರಿ ಹೆಂಗ್ ರೈಟ್ ಇಲ್ಲ ಸೆಕ್ರೆಟರಿಗೆ ನಾವು 2 ತಿಂಗಳು ಮುಂಚೆ ಹೇಳಿದೆವು ಏನ್ ಹೇಳಿದೆವು ಇಲ್ಲ ಮಾಡ್ಬೇಕು ಕರೆಕ್ಟ್ ಹೋಸಲ್ ನಮ್ಗೆಲ್ಲ ಸೇರ್ ಮೆಂಬರ್ ಕರೆಕ್ಟ್ ಇದ್ದು ಅದಾವತ್ ಬಿಟ್ಟಿದ್ದೆ ನಾವು ಮತ್ತೆ ಇದೇ ವರ್ಷ ಎಲ್ಲ ಹೋಗ್ಬೇಕು ಅಂದ್ರ 300 ಕಟ್ಟನ ಮಂದಿ ರೇಷನ್ ಬರ್ಬೇಕು ಪ್ರತಿ ತಿಂಗಳು ಕೆಲವೊಂದು ತಿಂಗಳಲ್ಲಿ 10 ಮಂದಿ ಬಟ್ ತಿರ್ಲ ಹಾಗಾಗಿ ಅದು 10 ಕಟ್ಟ ಕಮ್ಮಿ ಬರ್ತದೆ ಮೈನಸ್ ಆದಕ್ರೆ ನಾವು ಎಲ್ಲರೂ ಸರಿಪಡಿಸಬೇಕು ಊರಾಗ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಆ ರೀತಿ 1 ಕೆಜಿ ಹೆಚ್ಚಿಗಿಲ್ಲ 1 ಕೆಜಿ ಕಮ್ಮಿ ಕೊಟ್ಟೇವಿ ಕೆಲವರಾಗಿ ಎಲೆಕ್ಷನ್ ಈಗ 25 ವರ್ಷ ಆಯ್ತು ಎಲೆಕ್ಷನ್ ಆಗಿಲ್ಲ ಇಲ್ಲಿ ತನಕ ಕಳಿಸೈತಿ ಐವರಾಗಿ ಹೋಗ್ಯಾರ ಅವ್ರ ಎಲ್ಲಾರು ಜನಪ್ರತಿನಿಧಿ ಸಹಾಯ ಮಾಡ್ಬೇಕಲ್ಲ ಯಾಕಪ್ಪ ಎದ್ರ ಸಂಬಂಧಿ ಶೇರ್ ಮೆಂಬರ್ ಹಾದವು ಇವತ್ತು ಕೊಡ್ಬೇಕು ಆರೋಗ್ಯ ಮಾಡ್ತಾರೆ ರೈತರ ಕೈಲಿ ರೊಕ್ಕ ಇಸ್ಕೊತ್ತೆ ಅಂದ್ರೆ ಯಾರ ಕಡೆ ಇಸ್ಕೊಂಡು ಹೇಳ್ತಾರೆ ಯಾರ ರೈತರ ಕಡೆ ಹೇಳ್ತಾರೆ ನಾವು ರೊಕ್ಕ ವಸೂಲಿ ಮಾಡಿದ್ದೇವೆ ಅಂದ್ರೆ ನಮ್ಮಲ್ಲಿ ಟಿಕೆಟ್ ಎಲೆಕ್ಷನ್ ನಡೆದ್ರಿ ಅದಕ್ಕಾಗಿ ಇಷ್ಟು ಮಂದಿ ಕೂಡಿದ್ದೀರ ಯಾಕ್ರಿ ತಮ್ಮ ಹೆಸರು ರಾಮಗುಂಡ್ ನೆರ್ಕಿ ಅಂತ ಹೇಳ್ರಿ ಇದು ಎಲ್ಲಾ 20 ವರ್ಷಗಂಟೆ ಎಲ್ಲಾ ಆಯುರ್ವೇದ ಮಾಡ್ಕೊತ ಬಂದಿದ್ದೆವು ಏನು ನಮ್ಮಲ್ಲಿ ಹೊಂದಾಣಿಕೆ ಇಲ್ಲಾರ ಬಟ್ಟಕ್ಕ ಈ ಸಲ ಎಲೆಕ್ಷನ್ ಘೋಷಣೆ ಆಯ್ತು ಎಲ್ಲಾರು ಕೂಡಿ ಇದು ಎಲೆಕ್ಷನ್ ರಚನೆ ಮಾಡಾಕತ್ತೇವ್ರಿ ಆದ್ರೆ ಕೆಲವೊಂದಿಷ್ಟು ನೀವು ಮಾಜಿ ಅಧ್ಯಕ್ಷರು ಹೌದು ಸರ್ ಇನ್ನ ಕೆಲವೊಂದಿಷ್ಟು ನಿಮ್ ಮೇಲೆ ಆರೋಪಗಳು ಅದಾವ ಗ್ರಾಮಸ್ಥರು ಡೈರೆಕ್ಟ್ ಆಗಿ ನಿಮ್ ಮೇಲೆ ಆರೋಪ ಮಾಡ್ಲಕತ್ತಾರ ಮತ್ತೆ ಕೆಲವೊಂದಿಷ್ಟು ನೀವು ಗ್ರಾಮಸ್ಥರ ವೋಟ್ ಅನ್ನ ಕ್ಯಾನ್ಸಲ್ ಮಾಡಿರಿ ಮತ್ತೆ ಒಂದಿಷ್ಟು ರೇಷನ್ ದಲ್ಲಿ ಕಾಟ ಕಡಿಮೆ ಕೊಡ್ತಾರ ಅನ್ನುವಂಥದ್ದೊಂದು ಕೆಲವೊಂದಿಷ್ಟು ಆರೋಪಗಳಾಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ನೀವು ರಿನ್ಯೂವಲ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಂದ ದುಡ್ಡನ್ನ ವಸೂಲಿ ಮಾಡ್ತಿರಂತಕ್ಕಂಥ ಡೈರೆಕ್ಟ್ ನಿಮ್ ಮೇಲೆ ಆರೋಪ ಮಾಡ್ಲಕತ್ತಾರ ಇದಕ್ಕೆ ನೀವ್ ಏನ್ ಹೇಳ್ತೀರಿ ಒಬ್ರು ಅಧ್ಯಕ್ಷರಾಗಿ ಆಯ್ತು ರಿನ್ಯೂವಲ್ ಮಾಡ್ಬೇಕಾದ್ರ ನಮ್ಮ ಬಲ್ಲಿ ಅಮೌಂಟ್ ಹಾಕಿ ಮಾಡಲ್ಲ ಎಲ್ಲಿಯೂ ಸೆಕ್ಯೂರಿಟಿ ಅಮೌಂಟ್ ತೊಗೊಂಡ್ಕಿಸಿ ರಿನ್ಯೂವಲ್ ಮಾಡ್ತಾನ ಅದಕ್ಕೆ 12 ಬೇಡ 1500 ರೂಪಾಯಿ ತಗೋಬಹುದು ಇಲ್ಲಿಯೂ ನಾವು ರೊಕ್ಕ ಹಾಕಿ 1500 ರೂಪಾಯಿ ಜನರ ಕಡೆ ತಗೊಂಡಿದ್ರೆ ಅದು ನೀವ್ ಏನ್ ಹೇಳ್ತಿರಲ್ಲ ನಾವ್ ಅದು ಕೇಳ್ಬೋದು ಅದು ಆ ಉದ್ದೇಶ ಅಂತೂ ನಮ್ಮಲ್ಲಿ ಇಲ್ಲ ರೇಷನ್ ಕಮ್ಮಿ ಕೊಟ್ಟದ್ ಕೇಳಾಗತ್ತಿಲ್ಲ ನಾನು ಹೇಳಕತ್ತಿಲ್ಲ ನೀವು ವೈಯಕ್ತಿಕ ಅಲ್ಲ ಟೋಟಲ್ ಆಗಿ ಕೇಳಕತ್ತೀರ ಅದೇ ಸರಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಈಗ 300 ಕಟ್ಟ ನಮ್ಮಲ್ಲಿ ರೇಷನ್ ಬರ್ಬೇಕು ಪ್ರತಿ ತಿಂಗಳು ಕೆಲವೊಂದು ತಿಂಗಳಲ್ಲಿ 10 ಮಂದಿ ಬಟ್ ತಿರ್ಲ ಹಾಗಾಗಿ ಅದು 10 ಕಟ್ಟ ಕಮ್ಮಿ ಬರ್ತದೆ ಮೈನಸ್ ಆದಕ್ರೆ ನಾವೆಲ್ಲರೂ ಸರಿಪಡಿಸ್ಬೇಕಪ್ಪ ಊರಾಗ ಸಮಸ್ಯೆಗಳು ಆಗಬಾರ್ದು ಅಂತೇಳಿ ಆ ರೀತಿ 1 ಕೆಜಿ ಹೆಚ್ಚಿಗಿಲ್ಲ 1 ಕೆಜಿ ಕಮ್ಮಿ ಕೊಟ್ಟೇವಿ ಕೆಲವೊಮ್ಮೆ ಎಲ್ಲರಿಗೂ ಕರೆಕ್ಟ್ ಕೊಟ್ಟೆವು ಮೊನ್ನೆ ಸಲ ಬಿಲ್ ತೋರಿಸ್ತೀನಿ ನಾನು ನನ್ನ ಬಲ್ಲಿ ಎಷ್ಟು ಮಾಲ್ ಬಂದ ಬಿಲ್ ತೋರಿಸ್ತೀನಿ ಆ ಬಿಲ್ 300 ಕಟ್ಟ ಇತ್ತು ಕಮ್ಮಿ ಕೊಟ್ಟಿದ್ರೆ ನೀವ್ ಏನ್ ಬೇಕಾದ್ರೆ ಹೇಳಿ ನಾವು ಕೇಳ್ಬೋದು 291 ಕಟ್ಟ ಬಂದವೆ 10 ಕಟ್ಟ ಮತ್ತೆ ಇನ್ನೊಂದು ಮುಖ್ಯವಾದಂತ ಆರೋಪ ಏನಂದ್ರೆ ನೀವು ಕೆಲವೊಂದಿಷ್ಟು ರೈತರಿಂದ ಹಣನ ವಸೂಲಿ ಮಾಡ್ತೀರಿ ನಾವು ಮಾಡ್ಬೇಕಾದ್ರೆ ರೈತರಿಂದ ಕೆಲವೊಂದಿಷ್ಟು ಹಣನ ಹೆಚ್ಚಿಗೆ ವಸೂಲಿ ಮಾಡ್ತಿರ್ತ ಅಂತ ಆರೋಪ ಸರಿ ನಾವ್ ಹೇಳ್ತೇನೆ ಹಣ ಎದ್ರ ಸಂಬಂಧ ವಸೂಲಿ ಮಾಡಿದ್ರು ಯಾರು ವಸೂಲಿ ಮಾಡಿದ್ರು ಬೇಕಲ್ಲ ಅದಕ್ಕೆ ಸುಮ್ನೆ ಅಪರಾಧ ಒಬ್ಬರಿಗೆ ಕೊಡಬಾರ್ದು ಅದು ಕರೆಕ್ಟ್ ಆಗಿ ಇಲ್ಲ ಆರೋಪ ಮಾಡ್ಲಕತ್ತಾರೆ ಆರೋಪಿ ಎದ್ರ ಸಂಬಂಧ ಮಾಡ್ತೀರಿ ಲೀಗಲ್ ಆಗಿ ಆರೋಪಿ ಮಾಡಿರೋದು ಕೇಳ್ತೇನೆ ನಾನು ಸಾಕ್ಷಿ ಬೇಕಲ್ಲ ಸುಮ್ನೆ ಆರೋಪಿ ಮಾಡ್ತಾರೆ ರೈತರ ಕೈಲಿ ರೊಕ್ಕ ಇಸ್ಕೊತ್ತೆ ಅಂದ್ರೆ ಯಾರ ಕಡೆ ಇಸ್ಕೊಂಡು ಹೇಳ್ತೀರಿ ಯಾರ ರೈತರ ಕಡೆ ಹೇಳ್ತೀರಿ ಹೇಳ್ತಾರೆ ನಾವ್ ರೊಕ್ಕ ವಸೂಲಿ ಮಾಡಿದ್ದೇವೆ ಅಂದ್ರೆ ಓಟ್ಗಳನ್ನ ನೀವು ತೆಗೆದಿರತ್ತೇವೆ ಅಂತ ಒಂದು ಆರೋಪ ಅದ್ರ ಬದಲಾಗ ಆ ಜಿಬಿಗೆ ಏನದಲ್ಲ ಅಟೆಂಡ್ ಆಗ್ಯಾರ ಅದು 5 GB ಇರ್ತಾವ 5 ವರ್ಷನಾಗ 100 GB ಕಂಪಲ್ಸರಿ ಸಹಿ ಇರ್ಬೇಕು ಅಂದ್ರೆ ಅವ ಸೆಕ್ರೆಟರಿ ಮಾಡಿದ್ದದು ಸೆಕ್ರೆಟರಿ ಮಾಡಿದ ಅವ ಜಿಬಿಗೆ ಸೆಕ್ರೆಟರಿ ಹೆಂಗ್ ಮಾಡ್ಲಕ್ಕ ರೈಟ್ ಇಲ್ಲ ಸೆಕ್ರೆಟರಿಗೆ ನಾವು 2 ತಿಂಗಳು ಮುಂಚೆ ಹೇಳಿದೆವು ಏನ್ ಹೇಳಿದೆವು 2 ತಿಂಗಳು ಮುಂಚೆ ಸರ್ ಕರೆಕ್ಟ್ ಆಗಿ ಯಾರು ರೈತರ ಸಮಸ್ಯೆ ಬರಬಾರ್ದು ಲೀಗಲ್ ಆಗಿ ಕರೆಕ್ಟ್ ಆಗಿ ಎಲ್ಲಿ ನೀವು ತಮ್ಮ ಅನಿಸಬೇಡ್ರಿ ನಮಗೂ ಅನಿಸಬೇಡ್ರಿ ಅದು ಕರೆಕ್ಟ್ ಆಗಿ ಮಾಡ್ರಿ ಅಂತ ಹೇಳಿದೆವು ಸೆಕ್ರೆಟರಿ ಕರೆದು ಕೇಳ್ತೀರಿ ಸದ್ಯ ಕೇಳ್ಬೋದು ಅದೇನ್ ತಪ್ಪಿಲ್ಲ ಹೇಳ್ಯಾರ ಇಲ್ಲ ನಿಮ್ ಇಲ್ರಿ ಅಧ್ಯಕ್ಷರು ಹೇಳ್ಯಾರ ಇಲ್ಲ ಸೆಕ್ರೆಟರಿ ಕೇಳ್ಬೋದು ನಾ 2 ತಿಂಗಳು ಇರ್ಲಕ್ಕ ಹೇಳಿನಿ ಏನ್ ಹೇಳಿನಿ ಸರ್ ಅಲ್ಲ ಸರಿಯಾಗಿ ಲಿಸ್ಟ್ ತೆಗಿರಿ ಕರೆಕ್ಟ್ ಆಗಿ ಮಾಡ್ರಿ ಯಾರು ಈಗ ನೀವು ಡ್ಯೂಟಿ ಮಾಡುದಲ್ಲೇ ಮಂದಿ ಕಡೆ ಅನ್ಸ್ಕೋಬೇಡ್ರಿ ನೀವು ಕರೆಕ್ಟ್ ಹೇಳ್ರಿ ಬೇರೆ ಮಾತ್ರ ಅಧ್ಯಕ್ಷರ ಹೆಸರು ಕಡ್ಸಕ್ ಹೋಗ್ಬೇಡ್ರಿ ನಾನು ಲೀಗಲ್ ಆಗಿ ಇನ್ನೊಂದು ಈ ನೀವು ಎಲೆಕ್ಷನ್ ಅಲ್ಲಿ ಏನ್ ಮಾಡ್ಲಕತ್ತೀರಲ್ಲ ಒಂದು ಊರ್ ಜನ ಹೊಂದಾಣಿಕೆ ಇತ್ತಂದ್ರೆ ಒಂದು 4 ಜನ ಹೊಂದಾಣಿಕೆ ಇತ್ತಂದ್ರೆ ಒಂದು ಊರ ಉದ್ದಾರ ಆಗ್ಲಕ್ಕ ಸಾಧ್ಯ ಅಲ್ಲ ಕರೆಕ್ಟ್ ಅದ ಒಬ್ಬರಿಬ್ಬರಿಂದ ಮಾಡೋದ್ರ ಎಲ್ಲಾರು ಕೂಡ ಮಾಡ್ಬೇಕಾರೆ ಆಗುದಲ್ಲ ಈಗ ನೀವು ಈ ಎಲೆಕ್ಷನ್ ಅನ್ನ ಮಾಡೋದ್ರಿಂದ ನಮ್ಮ ಸಂಘಕ್ಕೆ ಒಂದು ಹಾನಿ ಆಗ್ತದ ಹೆಂಗ್ ಹಾನಿ ಆಗ್ತದ ವಸ್ತು ದುಡ್ಡನ್ನ ನೀವು ಗೌರ್ಮೆಂಟ್ ದಿಂದ ನಮ್ಮ ಸಂಘದ ದುಡ್ಡನ್ನ ನೀವು ಪೋಲ್ ಆಗ್ತೋ ಇದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೋಡ್ರಿ ಅದು ಹಾಳು ಮಾಡಬಾರ್ದತ್ತೆ ನಾವ್ ಮಾಡಿವ್ ನಮ್ಮ ಸ್ವಂತ ವಿಚಾರ ಎಲ್ಲಾರು ಹೊಸದ ಮಾಡ್ತಿದ್ರ ಎಲ್ಲಾರು ತಕ್ಕೋತಿದ್ರ ನಾನು ತಕ್ಕೋತೀನಿ ಅಂತ ಎಲ್ಲರಿಗೂ ಹೇಳಿ ಮಾಡ್ಯಾರ ಪ್ರಯತ್ನ ಮಾಡ್ಯಾರ ಅವರು ಮಾಡಿಲ್ಲ ಅನ್ನಲ್ಲ ಅವರು ಪ್ರಯತ್ನ ಮಾಡ್ಯಾರ ಈಗ ಒಂದು ಸಣ್ಣ ಸಮಾಜ ಆಗಿರ್ಬೋದು ದೊಡ್ಡ ಸಮಾಜ ಆಗಿರ್ಬೋದು ಎಲ್ಲರಲ್ಲಿ ಒಂದು ನೀವೇ ದೊಡ್ಡವರು ಕೂಡ್ಕೊಂಡು ಒಂದು 4 ಜನ ಕೂಡ್ಕೊಂಡು
ಒಂದ್ ಎಲ್ಲಾರು ಯುವಕರನ್ನಾಗ್ಲಿ ಎಲ್ಲಾರು ಕೆಲವೊಂದಿಷ್ಟು ಯುವಕರನ್ನ ಕರ್ಕೊಂಡು ನೀವೊಂದು ಅವಿರೋಧವಾಗಿ ಯಾಕೆ ಮಾಡ್ಲಿಲ್ಲ ಎಲೆಕ್ಷನ್ ಅನ್ನ ಯಾಕೆ ಮಾಡಿದ್ರಿ? ಇದೇ ಮಾಡ್ಬೇಕಂತ ಎಲ್ಲಾರು ಪ್ರಯತ್ನ ಮಾಡಿದ್ರಿ, ಅದಾಗ್ಲಿಲ್ಲ. ಏನ್ ಮಾಡಿದ್ರಿ, ಎಲ್ಲಾರು ಒಂದೇ ಮನೆಯವ್ರು ಅಂತ ಇರಲ್ಲ. ಒಂದ್ ಸಮಸ್ಯೆ ಹಿಂಗೆ ಮುಂದೆ ಆಗಿ ಅದು ದೊಡ್ಡದಾಯ್ತು. ಯಾರು ಏನ್ ಮಾಡಕ್ ಸಾಧ್ಯ ಅದ್ರಿ? ಈಗ ಎಲೆಕ್ಷನ್ ಹೆಂಗೆಲ್ಲ ಶಾಂತ ರೀತಿ ಶಾಂತ ನಡೆದ, ಏನ್ ಸಮಸ್ಯೆ ಇಲ್ಲ, ಯಾವಾಗ ತೊಂದ್ರೆ ಇಲ್ಲ. ನೀವೆಲ್ಲ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ತಗೊಂಡು ಎಲ್ಲ ಶಾಂತ ರೀತಿಯಿಂದ ಮಾಡಾಕತ್ತೇವ್ರಿ. ಏನೇ ಆಗ್ಲಿ ಸಹಕರಿಸತ್ತಾರ, ಎಲ್ಲಾರು ಸಹಕರಿಸ್ತಾರೆ. ಎಲ್ಲಾರ ವೋಟಿಂಗ್ ಎಲ್ಲ ವೋಟಿಂಗ್ ಆಗಿದ್ರೆ 120 ತನ ಆಗ್ಯಾವ್ರಿ. 120 ಹೆಚ್ಚು ಕಮ್ಮ 120 ಆಗಿ ಬಾಳ ಇನ್ನೊಂದ್ 10-15 ವೋಟಿಂಗ್ ಆಗ್ಬೋದು. ನೋಡ್ರ, ಈ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತೀರಿ? ಇವತ್ತು ಸೊಸೈಟಿ ಎಲೆಕ್ಷನ್ ನಡೆದ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವು ಒಬ್ರು ಊರ್ ಹಿರಿಯರಾಗಿ ಏನ್ ಹೇಳ್ತೀರಿ? ಸೊಸೈಟಿ ಎಲೆಕ್ಷನ್ ಬಗ್ಗೆ ಏನ್ ಹೇಳುದಂದ್ರೆ, ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಮಾಡ್ಕೊಳ್ಳಂದ್ರೆ ಆಗ್ಲಿಲ್ಲ. ಅದಕ್ಕೀಗ ವೋಟಿಂಗ್ ಆಲತ್ತವು. ಆದ್ರೆ ಸೊಸೈಟಿ ಟೋಟಲ್ ಶೇರ್ ಮೆಂಬರ್ 980 ಚಿಲ್ಲರೆ ಅದಾವ. ಆದ್ರೆ ಉಳಿದದ್ದು 155 ಸಾಲಗಾರರು, ಬಿನ್ ಸಾಲಗಾರ 8 ಹೊಟ್ಟೆ. ಇದು ಹೆಂಗಾಯ್ತು? ಮತ್ತ ಇದಕ್ಕಿ ಮೊದಲಾಗಿ ಅವಿರೋಧವಾಗಿ ನಾವು ಎಲ್ಲರಿಗೆ 11 ಮೆಂಬರ್ಶಿಪ್ ಅವಿರೋಧವಾಗಿ ಎಲೆಕ್ಷನ್, ಈಗ 25 ವರ್ಷ ಆಯ್ತು ಎಲೆಕ್ಷನ್ ಆಗಿಲ್ಲ, ಇಲ್ಲಿ ತನಕ ಕಳ್ಸೈತಿ. ಅವಿರೋಧವಾಗಿ ಹೋಗ್ಯಾರ ಅವ್ರ ಎಲ್ಲಾರು ಜನಪ್ರತಿನಿಧಿ ಸಹಾಯ ಮಾಡ್ಬೇಕಲ್ಲ. ಯಾಕಪ್ಪ ಎದರ ಸಂಬಂಧಿ ಶೇರ್ ಮೆಂಬರ್ ಹಾದವು ಇವತ್ತು ಕೊಡ್ಬೇಕಲ್ಲ. ಅಡ್ವಾನ್ಸ್ 15 ದಿವಸ ನೋಟಿಸ್ ಕೊಡ್ಬೇಕು. ನೀವು ಅಧ್ಯಕ್ಷರಾದಂತವ್ರು ಮಾತು ಹೇಳ್ತಾರ, ಸುಮ್ಮನೆ ಒಂದು ಆರೋಪವನ್ನ ನೀವು ಆರೋಪ ಮಾಡ್ಲಕತ್ತೀರಿ. ಇದಕ್ಕೆ ನಾನು ಯಾವುದೇ ಜವಾಬ್ದಾರನಲ್ಲ, ಬೇಕಿದ್ರೆ ಸೆಕ್ರೆಟರಿಗೆ ಕಳಿಸಿ ನೀವು ಅಂತ ಮಾತಾಡ್ತಿದ್ರು ಮಾತಾಡ್ಬೋದು ಹೇಳ್ತಾರಲ್ರಿ? ಇಲ್ಲ ಹೌದಲ್ರಿ, ಕರೆಕ್ಟ್. ಅಧ್ಯಕ್ಷರು ಅದಾರ, 11 ಮಂದಿ ಮೆಂಬರ್ಶಿಪ್ ಅದಾರ, ಹೌದಲ್ಲ. ಆದ್ರೆ 5 ವರ್ಷ ತನ ಅವರು ಜನರಿಗೆ ತಿಳುವಳಿಕೆ ಕೊಡ್ಬೇಕು, ಕೊಡಬಾರದು. ಉಳಿದ ವೋಟಿಂಗ್ ಎಟ್ ಹೋದು ಯಾರು ಕೊಡ್ಬೇಕ್ರಿ? ಮೆಂಬರ್ಶಿಪ್ ಕೊಡ್ಬೇಕು, ಸೆಕ್ರೆಟರಿ ಕೊಡ್ಬೇಕು. ಕೇಳ್ಬೇಕಾಗಿತ್ತಲ್ರಿ ಗೌಡ್ರ, ಇವತ್ತೇ ಯಾಕೆ ಕೇಳಕತ್ತೀರಿ? ಇವತ್ತಿನ ಕೇಳತ್ತಿಲ್ಲ, ಮೊದಲ ಇವತ್ತೇ ಬಂದ ಪ್ರಶ್ನೆ ಬಂದದ ಹೇಳತ್ತಿಲ್ಲ. ಇಲ್ಲಿವರೆಗೆ ನೀವು ಗಮನ ಹರಿಸಿಲ್ಲ ಅಂತ ಬೇಕಾಗಿದ್ದು. ನೀವು ಒಬ್ಬರು ಸಾಲಗಾರರಾಗಿರ್ಬೋದು, ನೀವು ಎಲ್ಲಾರು ಊರಾಗಿರ್ಬೋದು, ಹೌದ್ರಿ. ನೋಡು, ನಮಗ್ ಮಾಡ್ಬೋದಿತ್ತಲ್ಲ ಒಂದು ಮಾಡಬಹುದು. ಇಲ್ಲ ಮಾಡ್ಬೋದು, ಕರೆಕ್ಟ್. ಹೋದ್ಸಲ ನಮ್ದು ಎಲ್ಲ ಶೇರ್ ಮೆಂಬರ್ ಕರೆಕ್ಟ್ ಇದ್ದು, ಅದಾವತ್ ಬಿಟ್ಟಿದ್ದೆ ನಾವು. ಮತ್ ಇದೇ ವರ್ಷ ಎಲ್ಲ ಹೋಗ್ಬಿಟ್ಟಾವು. ಅಂದ್ರ ಹಿಂದಿನ ವರ್ಷ ಇತ್ತು, ಈ ವರ್ಷ ಎಲ್ಲ ಕ್ಯಾನ್ಸಲ್ ಆಗ್ಯಾವ. ಒಟ್ಟು ಬಿನ್ ಸಾಲಗಾರ 8 ಅದಾವು, ಮತ್ 155 ಬರೀ ಸಾಲಗಾರ ಅದಾವ. ಮತ್ ಇದು ಹೆಂಗ? ಇವ್ರ ಎಲ್ಲಾರು ಮಾಡ್ಬೇಕಲ್ಲ, ತಿಳುವಳಿಕೆ ಕೊಡ್ಬೇಕಲ್ಲ ಜನರಿಗೆ. ನಮ್ಮ ಮೇಲೆ ಆರೋಪ ಇಲ್ಲ ಹೇಳ್ತಾರ. ಮತ್ತೆ ಎಷ್ಟೈತ್ ನೀವು ವಿಚಾರ ಮಾಡ್ರಿ. ಮತ್ತೆ ಎಲ್ಲಾ ಶೇರ್ ಮೆಂಬರ್ 1000 ರೂಪಾಯಿ ಹೆಚ್ಚಿಗೆ ಮಾಡಿದ್ವಿ ಅಂತ ಹೇಳ್ತಾರ ಅವ್ರು. ನನಗ ತಿಳಿದ ಮಟ್ಟಿಗೆ 1000 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ 15 ದಿವಸ ಅಡ್ವಾನ್ಸ್ ನೋಟಿಸ್ ಕೊಟ್ಟು ಎಲ್ಲ ತಿಳುವಳಿಕೆ ಹೇಳಿ ಊರ ಡಂಗ್ರ ಸಾರಿ ಮಾಡಿದ್ರೆ 9 ಲಕ್ಷ ರೂಪಾಯಿ ಸೊಸೈಟಿ ದುಡಿತಿತ್ತು. ಆದ್ರೆ ಆ ಕೆಲಸ ಮಾಡಿಲ್ಲ ಅವರು. ಅದ್ರ ನೀವೇನು ಇದು ಐತ್ರಿ? ನೀವೇನು ನಾಮಿನೇಷನ್ ಮಾಡಿರಿ? ನಿಮ್ದೇನು ಚಿಹ್ನೆ ಯಾವುದು? ಏನ್ ಹೇಳ್ತೀರಿ ಎಲೆಕ್ಷನ್ ಬಗ್ಗೆ? ನೀವು ಎಲೆಕ್ಷನ್ ಆಗೋದಕ್ಕಂತಿರೋ ಅಥವಾ ಏನ್ ಆಗ್ಬಾರ್ದಾಗಿತ್ತು? ನಾವ್ ಎಲ್ಲಾರು ಕೂಡ ಎಲೆಕ್ಷನ್ ಬ್ಯಾಡ ಅನ್ನೋದು ಐತ್ರಿ. ಏನ್ ಯುವ ಪೀಳಿಗೆ ಕೂಡ ಎಲೆಕ್ಷನ್ ಸಾರದು, ಅದಕ್ಕೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತಂದ್ರೆ ನಾವು ನಮ್ ಬ್ರದರ್ ನಾವು ನಾಮಿನೇಷನ್ ಮಾಡಿದ್ವಿ. ನಮ್ ಬ್ರದರ್ ಜಾತ್ರೆ ಅವ್ರ ನಾಮಿನೇಷನ್ ಏನ್ ತಗೊಳಿಲ್ಲ. ಅದ್ರ ಕಾಲ ನಾವು ಇದ್ರಾಗ ಉಳಿಬೇಕು, ಎಲೆಕ್ಷನ್ ಕನ್ನಡ ಉಳಿಬೇಕು. ಅದ್ರ ಸಂಬಂಧ ಈ ಎಲೆಕ್ಷನ್ ಮಾಡ್ಲಾಕದ್ದು. ಸರಿ ಗೌಡ್ರ, ಏನೇ ಮಾಡ್ರಿ ನಮ್ಮ ಊರಿಗೆ ಒಂದು ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಭಾವನೆ. ನನ್ನ ಚಾನಲ್ ಮುಖಾಂತರ ನನ್ನ ಎಲ್ಲ ತಿಳ್ಕೊಂಡು ಜನತೆ ತಿಳ್ಕೊಂಡು ಬಂದೆ. ಯಾರೇ ಸೋತ್ರು ಯಾರೇ ಗೆದ್ರು ಸಹಿತ ಎಲ್ಲಾರು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರಬಾರ್ದು. ಒಂದು ಒಳ್ಳೆಯ ಸೊಸೈಟಿಯನ್ನ ನಡೆಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಅನ್ನ ಇಲ್ಲಿ ಮುಗಿಸ್ತೇನೆ. ಜೈ ಜವಾಹರ್.